ನೀವು ಒಂದು ಮಂತ್ರ ಪಡೀಲಿಕ್ಕೋಸ್ಕರ ಮಾತ್ರ ಗುರು ನಿಮ್ಮ ಜೊತೆ ಇರಬೇಕಾಗುತ್ತೆ. ಈಗ ಯಾವುದೇ ಸಾಧನೆ ಮಾಡಬೇಕಂದ್ರೆ ನೀವು ಗುರು ವಾಣಿ ಇಲ್ಲದೇ, ಗುರು ಮಂತ್ರ ನಿಮ್ಮ ಕಿವಿಯಲ್ಲಿ ಇಲ್ಲದೇ ನೀವು ಅದನ್ನು ಮಾಡಲಿಕ್ಕಾಗಲ್ಲ. ಅದು ಒಂದು ಉದ್ದೇಶಕ್ಕೋಸ್ಕರವಾಗಿ ಗುರುವನ್ನು ನಾವು ಮುಂದೆ ಇಟ್ಕೊಂಡು ಕ್ರಿಯೆಗಳನ್ನು ಮಾಡಬೇಕಾಗುತ್ತೆ. ಅದು ಆದ ನಂತರ ಇದನ್ನು 28ರಿಂದ 30 ದಿವಸ ಮಾಡಬೇಕು ಈ ಕ್ರಿಯೆಗಳನ್ನು. ಈ ಕ್ರಿಯೆಗಳನ್ನು ಮಾಡಬೇಕಾದ್ರೆ ನೀವು ಯಾವ ರೀತಿಯಾಗಿ ಇರಬೇಕಂತಂದರೆ, ಸಂಪೂರ್ಣವಾಗಿ ನೋಡಿ, ನೀವು ತಿಂದಂಥ ತಟ್ಟೆಯಲ್ಲಿ ಕಡೆಯ ಒಂದು ತುತ್ತನ್ನು ಇಡಬೇಕಾಗುತ್ತೆ. ಆ ತುತ್ತನ್ನು ತೆಗೆದು ನೀವು ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಯಾವುದಕ್ಕಾದ್ರೂ ಕೊಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ಬಾಯಿ ಎಂಜಿಲ್ ತೆಗೆದು ಗಣೇಶನ ಕೊಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಮತ್ತು ಈ ರೀತಿಯಾಗಿ ನೀವು ಮದ್ಯದಿಂದ ಪೂಜೆ ಮಾಡಬೇಕಾಗ್ತದೆ, ಮಾಂಸ ನೈವೇದ್ಯವನ್ನು ಇಡಬೇಕಾಗುತ್ತೆ. ಮತ್ತು ಈಗ ನಿಮಗೆ ಮುದ್ರೆಗಳು ಗೊತ್ತಿರೋದಿಲ್ಲ. ಈ ಮುದ್ರೆಗಳನ್ನು ತಿಳ್ಕೊಳ್ಳೋದಕ್ಕೆ ಗುರು ಮಾರ್ಗ ಬೇಕಾಗುತ್ತೆ. ಸುಮ್ಮನೆ ಎಲ್ಲರೂ ಸಾಧಕರಾಗಲಿಕ್ಕಾಗಲ್ಲ. ಸಾಧನೆ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಅದ್ರ ಹಿಂದೆ ಒಬ್ಬ ಗುರು ಇರಬೇಕು ನಿಮಗೆ. ಪ್ರಥಮ ಹಂತಕ್ಕಾದರೆ ನಿಮಗೆ ಗುರುಗಳು ಬೇಕಾಗ್ತಾರಲ್ಲ. ಆ ಪ್ರಥಮ ಹಂತವನ್ನು ತಿಳ್ಕೊಂಡು ನೀವು ಸಾಧಕರಾದರೆ ಖಂಡಿತ ನೀವು ಯಾವ ವಿಚಾರಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದೀರಲ್ಲ ಅದು ನಿಮಗೆ ಸಿದ್ಧಿ ಆಗೇ ಆಗುತ್ತೆ.